ನಾವು ಬಂದ್ಬಿಟ್ಟು ಕಿಚನ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ. ನನ್ನ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಸುಮಾರು ಒಂದು 25 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ. ಆದರೆ ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಿ ಸುಮಾರು ಒಂದು 15 ವರ್ಷ ಆಯಿತು. 15 ವರ್ಷದಿಂದ ಕಿಚನ್ ಎಕ್ವಿಪ್ಮೆಂಟ್ಸ್ ಎಲ್ಲನೂ ನೀಟಾಗಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕಿಚನ್ ಎಕ್ವಿಪ್ಮೆಂಟ್ಸ್ ಅಂತಂದರೆ ನಾವು ಹೋಟೆಲ್ಸೇ ಆಗಲಿ, ಒಂದು ಸ್ಕೂಲ್ ಕ್ಯಾಂಟೀನ್ಸು, ಕಾಲೇಜ್ ಕ್ಯಾಂಟೀನ್ಸು, ಚೌಟ್ರೀಸು, ಇದಕ್ಕೆಲ್ಲನೂ ಟೋಟಲ್ ನಿಮ್ಮೊಂದು ಹೋಟೆಲ್ ಮಾಡಬೇಕಂದ್ರೆ ಹೋಟೆಲ್ಗೆ ಏನೆಲ್ಲ ಐಟಮ್ಸ್ ಬೇಕೋ ಫುಲ್ ಸೆಟಪ್ ಮಾಡಿ ನಾವು ಕೊಡ್ತೀವಿ. ಚಿಮ್ನಿ, ಎಕ್ಸಾಸ್ಟ್ ಸಿಸ್ಟಮ್ಸು, ಫ್ರಿಜ್ಜಸ್ಸು, ಆಮೇಲೆ ಟೇಬಲ್ಸು, ಸ್ಟೋರೇಜ್ ರ್ಯಾಕ್ಸು, ಆಮೇಲೆ ಗ್ರೈಂಡರ್ಸು, ಟಿಲ್ಟಿಂಗ್ ಗ್ರೈಂಡರ್ಸು, ಫ್ರಿಜ್ಜುಗಳು, ಆಮೇಲೆ ಬಂದ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಪೂರ ದೋಸೆ, ಇಡ್ಲಿ, ರೈಸು, ಸಾಂಬಾರು ಅಂಥದ್ದು ಏನೇನು ಮಾಡಬೇಕೋ ಎಲ್ಲದಕ್ಕೂ ನಾವೇ ಸ್ವಂತ ಹೋಗಿ ಏನಾದರೂ ಒಂದು ಜಾಗ ಬಂತು ಅಂದರೆ ಆ ಜಾಗದಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಜಾಗ ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಡ್ರಾಯಿಂಗ್ ಮಾಡಿ ಆ ಡ್ರಾಯಿಂಗ್ ಪ್ರಕಾರ ಸೆಟಪ್ ಮಾಡಿಬಿಟ್ಟು ಫುಲ್ ಸೆಟಪ್ ಮಾಡಿ ಕೊಡ್ತಾಯಿದ್ದೀವಿ. ಕೌಂಟರ್ಸೇ ಆಗಲಿ, ಕೊರಿಯನ್ ಕೌಂಟರ್ಸ್ ಆಗಲಿ, ವಾಟರ್ ಟ್ಯಾಂಕು, ವಾಟರ್ ಕೂಲರ್ಸು, ನಾರ್ಮಲ್ ವಾಟರ್ ಟ್ಯಾಂಕ್ಸು, ಆಮೇಲೆ ಬಂದ್ಬಿಟ್ಟು ಡೈನಿಂಗ್ ಟೇಬಲ್ಲು, ಆಮೇಲೆ ಚೇರು, ಟೀ ಕಾಫಿ ಕೌಂಟ್ರಸ್ಸು, ಜ್ಯೂಸ್ ಕೌಂಟ್ರಸ್ಸು, ಆಮೇಲೆ ಐಸ್ ಕ್ರೀಮ್ ಸೆಕ್ಷನ್ನು, ಈ ಥರ ಎಲ್ಲನೂ ಸೆಕ್ಷನ್ ವೈಸ್ ಏನೇನು ಬೇಕೋ ಅದಕ್ಕೆಲ್ಲನೂ ನಾವೇ ಸ್ವಂತವಾಗಿ ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಪ್ಲಸ್ ಬಂದ್ಬಿಟ್ಟು ಈ ಚೌಟ್ರೀಸ್ಗೆಲ್ಲ ಬಂದರೆ ಡೈನಿಂಗ್ ಟೇಬಲ್ಸು, ಒಲೆಗಳು, ಆಮೇಲೆ ಬಂದ್ಬಿಟ್ಟು ಎಕ್ಸಾಸ್ಟ್ ಸಿಸ್ಟಮ್ಮು ಎಲ್ಲನೂ ನಾವೇ ರೆಡಿ ಮಾಡಿ ಕೊಡ್ತಾ ಇಲ್ಲ. ಟೋಟಲ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ನಮ್ಮ ಕಂಪ್ನಿಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ. ಪ್ಲಸ್ ಬಂದ್ಬಿಟ್ಟು ಇನ್ನು ಡ್ರಾಯಿಂಗ್, ಆಮೇಲೆ ನಮ್ಮ ಹತ್ರ B2B ಅಂದರೆ ಸ್ಮಾಲ್ ಸ್ಕೇಲ್ದು, B2Cನೂ ಇದೆ ನಮ್ಮ ಹತ್ರ. ಆಮೇಲೆ ಚಿಕ್ಕ ಜಾಗ ಐಟಮ್ಸ್ ಬಂದ್ರೂ ಓಕೆ, ಎಷ್ಟೇ ದೊಡ್ಡ ಐಟಮ್ಸ್ ಬಂದ್ರೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾಯಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಸಪ್ಲೈ ಮಾಡಿದ್ದೀವಿ. ಪ್ಲಸ್ ಔಟ್ ಸ್ಟೇಷನಲ್ಲಿ ಸುಮಾರು ಒಂದು 8-9 ಸ್ಟೇಟ್ಸಲ್ಲಿ ನಾವು ಎಕ್ವಿಪ್ಮೆಂಟ್ ಸಪ್ಲೈ ಮಾಡಿದ್ದೀವಿ. ಅವ್ರ ಕಡೆಯಿಂದ ನಮಗೂ ಏನೂ ಇದುವರೆಗೂ ಕಂಪ್ಲೇಂಟ್ಸ್ ಏನೂ ಬಂದಿಲ್ಲ, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಇದು ನಮ್ಮ ಹತ್ರ ಪ್ರೀ ಬುಕ್ಕಿಂಗ್ಸು ಇದೆ. ಆಮೇಲೆ ಇದು ಡ್ರಾಯಿಂಗೆಲ್ಲ ನಾವೇನು ಚಾರ್ಜಸ್ ಮಾಡಲ್ಲ. ಒಂದು ನಾವು ಡ್ರಾಯಿಂಗ್ ಮಾಡಿ ಜಾಗ ಸೆಟ್ಟಿಂಗ್ ಮಾಡೋವರೆಗೂ ಚಾರ್ಜಸ್ ಮಾಡಲ್ಲ. ಎಕ್ವಿಪ್ಮೆಂಟ್ಸ್ ಬಂದಾಗ ನಾವು ಕೊಟೇಶನ್ ನಾವೇ ಡೆಲಿವರಿ ಮಾಡಿ ನಾವು ಪ್ರೀ ಡೆಲಿವರಿ ಮಾಡಿ ಫುಲ್ ಸೆಟ್ಟಿಂಗ್ವರೆಗೂ ನಮ್ಮದೇ ಮಾಡ್ಕೊಡ್ತಾಯಿದ್ದೀವಿ. ನಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ, ಮೇಲ್ ID ಇದೆ. ಯಾವುದಕ್ಕಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಬಂದು ಸ್ವತಃ ನಿಮಗೆ ಸೆಟ್ಟಿಂಗ್ ಮಾಡಿ ಕೊಡ್ತೀವಿ. ಕಿಚನ್ ಫುಲ್ ಸೆಟಪ್ ಮಾಡಿ ಕೊಡ್ತಾಯಿದ್ದೀವಿ. ಹಾಂ, ಇದು ಬಂದ್ಬಿಟ್ಟು ಸ್ಟೀಮ್ ಜನ್ರೇಟರು. ಇದರಲ್ಲಿ ಬಂದ್ಬಿಟ್ಟು ನಾವು ಕೆಳಗಡೆ ಬರ್ನರ್ ಕೊಟ್ಟಿದ್ದಾರೆ. ಆ ಬರ್ನರ್ ಹಚ್ಚಿದಾಗ ಇದರಲ್ಲಿ ಸ್ಟೀಮ್ ಜನ್ರೇಟ್ ಆಗುತ್ತೆ. ಇದು ಬಂದ್ಬಿಟ್ಟು ಇಡ್ಲಿ ಮಾಡೋಕ್ಕೆ ಪ್ಲಸ್ ರೈಸು, ಸಾಂಬಾರು, ಆಮೇಲೆ ಬಂದ್ಬಿಟ್ಟು ನಮ್ಮ ಇದು ಬೇನ್ಮೇರಿ ಕೌಂಟ್ರಿಗೆ ಎಲ್ಲದಕ್ಕೂ ಸ್ಟೀಮ್ ಜನ್ರೇಟ್ ಮಾಡ್ಬೋದು ಇದರಲ್ಲಿಂದ ತುಂಬ ಸ್ಪೀಡಾಗಿ ಅನ್ನ ಬಂದ್ಬಿಟ್ಟು ನೋಡಿ 25 kg ಅಕ್ಕಿ ಚೀಲ ಇದು ಒಳಗಡೆ ನಾವು ಹಾಕ್ಬಿಟ್ರೆ 5 ನಿಮಿಷಕ್ಕೆ ರೈಸ್ ಆಗುತ್ತೆ. 5 ನಿಮಿಷ ಸಾಕು, ರೈಸ್ ಆಗುತ್ತೆ. ಮತ್ತು ಸಾಂಬಾರು ಬೇಕಂದರೆ 125 ಲೀಟ್ರ್ ಸಾಂಬಾರು. ಇದಕ್ಕೆ ನಾವು ಸ್ಟೀಮ್ ಎಲ್ಲ ತರಕಾರಿ ಎಲ್ಲ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಸ್ಟೀಮ್ ಬಿಟ್ಟರೆ 5 ನಿಮಿಷಕ್ಕೆ ಸಾಂಬಾರು ಆಗುತ್ತೆ. ಅದು ಇದಕ್ಕೆಲ್ಲನೂ ಇದು ಸ್ಟೀಮ್ ಸಪ್ಲೈ ಕೊಡ್ತದೆ. ಆಮೇಲೆ ಬಂದ್ಬಿಟ್ಟು ನಾವು ರೋಟಿ ಮಾಡಬೇಕಂದ್ರೆ ರೋಟಿಗೆ ಇದರಲ್ಲಿ ನಾವು ಹಿಟ್ಟು ರುಬ್ಬೋದಕ್ಕೆ ಬರುತ್ತಲ್ಲ, ಅಟ ಮೈದಾ ಬಿನ್ನು, ಇದರಲ್ಲಿ ಹಾಕ್ಬಿಟ್ಟು 5 ನಿಮಿಷ ನಾವು ಬಿಟ್ಟರೆ ಎಲ್ಲ ನೀಟಾಗಿ ರೋಟಿಗೆ ಪ್ರಿಪ್ರೇಷನ್ಗೆ ಮುದ್ದೆ ಇದು ಬರ್ತದೆ ಹಿಟ್ಟು. ಆಮೇಲೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಗ್ರೈಂಡರು ಅಂದರೆ ಟಿಲ್ಟಿಂಗ್ ಗ್ರೈಂಡರು. ತುಂಬ ಬೇಗ ನಮಗೇನಾದರೂ ನಾವು ಅಕ್ಕಿನಾಗಲಿ ಚಟ್ನಿದೇ ಆಗಲಿ ಏನಾದರೂ ಅಲ್ಲಿ ಹಾಕ್ಬಿಟ್ಟು ನಾವು ಇದು ಮಾಡಿದಾಗ ಹಿಂಗೆ ಫೋಲ್ಡ್ ಮಾಡಿದ್ರೆ ತುಂಬ ಸ್ಪೀಡಾಗಿ ನಾವು ಹಂಗೆ ಮುಡ್ಸ್ಕೊಂಡ್ಬಿಟ್ಟು ಆಪ್ರೇಟ್ ಮಾಡ್ಕೊಬೋದು. ಇನ್ನೂ ಸ್ವಲ್ಪ ಸ್ಲೋ ಆಗಬೇಕಂದ್ರೆ ಇದರಲ್ಲಿ ನಾವು ರುಬ್ತಾ ಇದ್ದೀವಿ. ಕಾಯಿ ಚಟ್ನಿ ಎಲ್ಲನೂ ಇದರಲ್ಲಿ ರುಬ್ಕೊಬೋದು. ಪ್ಲಸ್ ಆಮೇಲೆ ಬಂದ್ಬಿಟ್ಟು ಇದೆಲ್ಲನೂ ಅಡುಗೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ದೀವಿ, ಈ ಥರ ಎಲ್ಲ ಚಿಲ್ಲರ್ಸು. ಇದು ಬಂದ್ಬಿಟ್ಟು 1200 kg ಕೆಪಾಸಿಟಿ ಕೂಲಿಂಗ್ ಐಟಮ್ಸ್ ಇಡ್ಬೋದು ಒಳಗಡೆ. ಇದು ಬಿಟ್ಟು ಮತ್ತು ವರ್ಕಿಂಗು ಪ್ಲಸ್ಸು ಚಿಲ್ಲರ್ ಬೇಕಂದರೆ ಈ ಥರ ಇಲ್ಲಿ ಕೆಲಸನೂ ಮಾಡ್ಕೊಬೋದು. ವೆಜಿಟೇಬಲ್ ಕಟ್ಟಿಂಗ್ಸು ನೀವೇನೇ ಕೆಲಸ ಮಾಡ್ಕೊಬೋದು, ಹಾರ್ಡ್ ವರ್ಕು. ಕೆಳಗಡೆ ಸ್ಟೋರ್ ಇರುತ್ತೆ ಕೂಲಿಂಗ್ ಐಟಮ್ಸು. ಆಮೇಲೆ ಬಂದ್ಬಿಟ್ಟು ಇದು ಅಷ್ಟೇ, ಇದರಲ್ಲಿ ಚಿಕ್ಕದು ಬೇಕಾದರೆ ಚಿಕ್ಕದು, ಇದು ದೊಡ್ಡದು 3 ಡೋರು. ಆಮೇಲೆ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಮಸಾಲ ಸಲಾಡ್ ಐಟಮ್ಸ್ ಎಲ್ಲ ಮೇಲೆ ಕಂಟೈನರ್ ಬರ್ತದೆ. ಕಂಟೈನರ್ ಇಟ್ಬಿಟ್ಟು ಸಲಾಡ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡು ಬೇಕಾದರೆ ನಾವು ಪ್ರಿಪ್ರೇಷನ್ ಬೇಕಾದರೆ ಇಲ್ಲೂ ವೆಜಿಟೇಬಲ್ಸ್ ಪ್ರಿಪ್ರೇಷನ್ನು ಮಾಡ್ಕೊಬೋದು. ಇದು ಈ ಥರದ್ದೆಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಇನ್ನು ಹೆವಿ ಡ್ಯೂಟಿ ಮಿಕ್ಸರಲ್ಲಿ ಇವು ತುಂಬ ಸ್ಪೀಡಾಗಿ ಏನಾದರೂ ನಾವು ಅರ್ಜೆಂಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಂದ್ರೆ ಇಂಥದ್ರಲ್ಲಿ ಯೂಸ್ ಮಾಡ್ಕೊಬೋದು. ಇವೆಲ್ಲ ನಾವೇ ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ಇವೆಲ್ಲ ನೋಡಿ ಎಲ್ಲ ಎಕ್ವಿಪ್ಮೆಂಟ್ಸನ್ನು ಆಲ್ ಎಕ್ವಿಪ್ಮೆಂಟ್ಸ್ ನಾವು ಸಪ್ಲೈ ಮಾಡ್ತೀವಿ. ಚಿಕ್ಕ ಪುಟ್ಟದ್ದು ಈ ಸಫೆನ್ ಡಿಶಸ್ಸು, ಈ ಬೆಡ್ ರೋಸ್ಟಸ್ಟು, ಈ ಎಲೆಕ್ಟ್ರಿಕಲ್ ಹಾಟ್ ಪ್ಲೇಟು,
ಆಮೇಲೆ ಇದು ಬಂದ್ಬಿಟ್ಟು ಜ್ಯೂಸ್ ಮೇಕರ್ಸು, ನಮ್ಮ ಹತ್ರ ಎಲ್ಲ ಐಟಮ್ಸ್ ಸಿಗುತ್ತೆ. ಎಲ್ಲನೂ ಒಳ್ಳೆ ಕ್ವಾಲಿಟಿ ಐಟಮ್ಸೇ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಯಾರ ಹತ್ರ ಕಡೆಯಿಂದ ನಮ್ಮ ಕಂಪ್ಲೇಂಟ್ ಯಾವುದೂ ಇದುವರೆಗೂ ಬಂದಿಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು